ಎಸ್, ಈಗ ಮ್ಯಾಕ್ಸ್ ಆದ ನಂತರ ಮುಂದಿನ ಯೋಜನೆಗಳೇನು ನಿಮ್ಮದು? ಫಸ್ಟು ಮ್ಯಾಕ್ಸು ಸರ್. ಈಗ ಮುಂದಿನ ಯೋಜನೆಗಳಿದ್ದಾವೆ. ಫಸ್ಟ್ ಈಗ 25ನೇ ತಾರೀಕು ಬರ್ತಾ ಇದೆ. 25ಕ್ಕೆ ಬಂದರೆ ಅದು ಏನು ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ತುಂಬ ಜನ ಕಲಾವಿದರು ಮಾಡಿದ್ದಾರೆ. ಎಲ್ಲರದ್ದು ಅವ್ರವ್ರದ್ದೇ ಆದ ಆಸೆಗಳಿದೆ ಮ್ಯಾಕ್ಸ್ ಮೇಲೆ. ಸೊ ಐ ಹೋಪ್ ದಟ್ ಫಿಲ್ಮ್ ಗಿವ್ಸ್ ದೆಮ್ ಆಲ್ ದಟ್ ವಾಟ್ ದೇ ನೀಡ್ ಆ್ಯಂಡ್ ಡಿಸರ್ವ್. ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಫಸ್ಟ್ ಟೈಮು. ನನಗೆ ಹೇಳಿದ್ನಲ್ಲ, ನನಗೆ ಇಷ್ಟವಾದಂಥ ಒಂದು ಕತೆ ಸರ್. ತುಂಬ ತಿಂಗಳು ಕೂತ್ವಿ, ನಾವೆಲ್ಲ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಚೆನ್ನೈಯಲ್ಲೂ ತುಂಬ ಚಾಲೆಂಜಸ್ ಇತ್ತು ನಮಗೆ. ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಮಹಾಬಲಿಪುರಮಲ್ಲಿ ಒಂದು ಸತಿ ಮಳೆ ಗಿಳೆ ಬಂದು ಸೆಟ್ಟೆಲ್ಲ ಹೊರಟೋಯ್ತು, ಮತ್ತು ಅದಕ್ಕೆ ಡಿಲೇ ಆಯಿತು. ಸೊ ಎಲ್ಲ ಥರ ಚಾಲೆಂಜಸ್ಸಲ್ಲೂ ಆಗ್ತಾಯಿತ್ತು. ಆ್ಯಂಡ್ ಓವರ್ ಆಲ್ ಏನಾಗುತ್ತೆ, ನಿಮಗೆ ನೈಟ್ ಶೂಟ್ಸ್ ಜಾಸ್ತಿ ಇರಬೇಕಾದ್ರೆ ಎಲ್ಲ ಕಡೆ ಬಾಡಿ ಆಲ್ಸೋ ಸ್ಟಾರ್ಟ್ಸ್ ಗಿವಿಂಗ್ ವೇ. ಎಷ್ಟೋ ಜನಕ್ಕೆ ಆಗಲ್ಲ, ಅದು ಸುಸ್ತಾಗಿ ಸ್ಟಾರ್ಟ್ ಆಗ್ತಾರೆ. ಬಿಟ್ವೀನ್ ಆಲ್ ದಟ್ ಪಾಪ ತುಂಬ ಒದ್ದಾಡಿ ಎಲ್ಲರೂ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಅಷ್ಟು ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ ಪ್ರತಿಯೊಬ್ಬರು. ಶೇಖರ್ ಚಂದ್ರು ನಮ್ಮ ಮಾಣಿಕ್ಯ ಆಗಿ ಇನ್ನೊಂದಾದ್ಮೇಲೆ ಇವಾಗಲೇ ಮಾಡ್ತಾ ಇರೋದು ಬಚ್ಚನ್ ಆದಮೇಲೆ. ಸೊ ದಟ್ ಹೀಸ್ ಡನ್ ಎ ಗ್ರೇಟ್ ಜಾಬ್. ಚೇತನ್ ಒಳ್ಳೆ ಸ್ಟಂಟ್ ಕೊರಿಯೋಗ್ರಾಫರ್. ಹೀಸ್ ಡನ್ ಎ ಗ್ರೇಟ್ ಜಾಬ್. ಅವರು ಕೆವಿನ್ ಇಬ್ಬರು ಮಾಡಿರೋದು. ಚೇತನ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಅಂದರೆ ಕೆಲವು ಟೈಮ್ ನಮಗೆ ಅನಿಸ್ತಾ ಇತ್ತು, ಇವು ಸಾಗಿ ಎಷ್ಟೇ ಕುಣಿಸ್ತೇ ಆಗಲಿ, ಎಷ್ಟೇ ಹೊಡೆಯೋದಿಲ್ಲ ಅಂದ್ಬಿಟ್ಟದ್ದು. ಮಾಡೋಣ 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 ಮಾಡೋಣ, ನೀವು ಹಿಂಗೆ ಬರ್ಬೇಕು, ಹಿಂಗೆ ನಡ್ಕೊಂಬರ್ಬೇಕು, ಹಿಂಗೆ ಮಾಡಬೇಕು. ಮಾಡಪ್ಪ, ಅದೇನು ಮಾಡ್ಬೇಕು, ತೆಗಿ ಹೋಗು. ಇದೆಲ್ಲ ಬರ್ತಾ ಇರೋದು ಎಷ್ಟು ಗಂಟೆಗೆ? ರಾತ್ರಿ 2:30 3 ಗಂಟೆಗೆ. ನೀವು ಹಿಂಗೆ ಬರ್ತಾ ಇದ್ರೆ ತೆಗಿ ಹೋಗಿ, ಹಿಂದೆ ತಿರುಗಿ ನೋಡ ಅನ್ನೋದು. ಎಲ್ಲರೂ ಹಿಂಗೆ ಕುತ್ಕೊಂಡ್ರೆ ಅವರಲ್ಲಿ ಸುಸ್ತಾಗ್ಬಿಟ್ಟು ಇದ್ರ ಮಧ್ಯೆ ನಾವು ನಡ್ಕೊಂಬರ್ಬೇಕು. ಅದು ಅಂದರೆ ಕೆಲವು ಅದ್ಭುತ ಸರ್ ಅವು ಸಿನಿಮಾದು. ಈ ಶಾರ್ಟ್ ನೋಡ್ತೀರಾ ನೀವು, ಮಧ್ಯರಾತ್ರಿ ಹಿಂಗೆ ನಡ್ಕೊಂಬರ್ತಾಯಿದ್ರೆ ಗಾಳಿ ಗೀಳಿ ಎದ್ದೆ ಕೂದಲೆಲ್ಲ ಹಿಂಗಾಗಿ ಬಿಸಿಲು ಹೊಡಿತಾ ಇರ್ತೀರ. ನಮಗೆ ಶೂಟಿಂಗಲ್ಲಿ ಹಿಂಗೆ ತಿರುಗಿ ನೋಡ್ತಾ ಇದ್ರೆ ಪಾಪ ಗಾಳಿ ಹಾಕೊಂಡು ಆಗ್ಬಿಟ್ಟು ಎಲ್ಲರೂ ಒದ್ದಾಡೋದು ನಿಮಗೆ ಚೆನ್ನಾಗಿ ತೋರ್ಸೋಕ್ಕೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ ಒಂಥರ. ಅವ್ರ ಮಧ್ಯೆ ಕೂತ್ಕೊಂಡು ಅವ್ರುಗಳಿಗೆ ಸ್ವಲ್ಪ ತಿನ್ನಿಸಿ ಉಣ್ಸಿ ಎಪ್ಸಿ. ಬಟ್ ಆ ಎನರ್ಜಿ ಲೆವೆಲ್ ಬೇರೆಯವ್ರಿಗೆ ಇರಬೇಕಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ಸೇಯಿಂಗ್ ಸರ್. ಇವಾಗ ಎಲ್ಲ ಎನರ್ಜಿ ಲೆವೆಲ್ ಎಲ್ರಿಗೂ ಇರಲ್ಲ. ಬಟ್ ನೀವು ದಟ್ ಈಸ್ ಯುವರ್ ಜಾಬ್ ಅಲ್ಲ, ಟು ಕೀಪ್ ಎವ್ರಿಬಡಿ. ಕರೆಕ್ಟ್. ಈಗ ಬಿಗ್ ಬಾಸ್ದೇ ಉದಾಹರಣೆ ಕೊಡಬೇಕಂದ್ರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ಕೊಳ್ಳಿ, ಆರಾಮಾಗಿ ಏನರಪ್ಪ ನಿಂದು ಅಂತ. ಎಲ್ಲಿ ನೋಡ್ತೀರಾ ನೀವು? ನಾನು ಓಡಾಡ್ತಾ ಇರಬೇಕು, ಎನರ್ಜಿ ತರಬೇಕಲ್ಲಿ, ಉಬ್ಬಿಸ್ಬೇಕು, ನಗಿಸ್ಬೇಕು, ಕೆಣಕಬೇಕು, ಬೈಬೇಕು, ಅನ್ಬೇಕು, ಮತ್ತೆ ಪ್ರೋತ್ಸಾಹ ಕೊಡಬೇಕು. ಆದರೂ ನೀವು ಚೆನ್ನಾಗಿ ಆಡ್ತಾ ಇದ್ದೀರಿ, ಮಾಡಿ ಮಾಡಿ ಅನ್ಬೇಕು ಸರ್. ಕೆಲವು ಟೈಮು ಸಿಲ್ಲಿ ಇರೋ ಜೋಕ್ಸಿಗೆಲ್ಲ ತುಂಬ ನಗ್ತಾ ಇರ್ತೀನಿ ಸರ್, ಇವ್ರನ್ನ ನಗ್ಸೋಕ್ಕೋಸ್ಕರ. ಆಮೇಲೆ ಬಂದಾಗಿಲ್ಲ ನಮಗೆ ಚಕ್ರಿನೇ ಕೇಳಿ, ದಾದಾ ಅದು ಯಾಕಷ್ಟು ನಕ್ಕಿದ್ರಿ? ತುಂಬಾ ನನಗೆ ಗೊತ್ತಿಲ್ಲ, ನಕ್ಕದೇ ಅಷ್ಟೇ. ಜೋರಾಗಿ ಎಲ್ಲ ಮಲಗಿದಾರೆ ಚಕ್ರಿ, ಏನು ಮಾಡ್ಬೇಕು ನಾವು? ಕೊನೆಗೆ ಅವರು ನಗಕ್ಕೆ ಶುರು ಮಾಡ್ತಾರೆ. ಅವಾಗ ಓಕೆ ಸರಿ ಹೋಯ್ತಲ್ಲಿ ಅಂತ. ಯಾಕಂದರೆ ನಾನು ಕಳೆದ ಬಾರಿ ನಾನು ರೋಣ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಬಂದಾಗ ನೀವಂತ ಹೇಳಿದ್ರಿ, ಅಂದರೆ ಎಷ್ಟು ನೀವು ಯೋಚನೆ ಮಾಡ್ತೀರಿ ಅನ್ನೋದಕ್ಕೆ ಅಂತ. ನೀವು ಹೇಳಿದ್ರಿ ಸರ್, ನೀವು ಒಂದು ಸಿನಿಮಾ ನೋಡಬೇಕು, ನೀವು ಒಂದು ನನ್ನ ಹಾಡು ನೋಡಲೇಬೇಕು, ನಾನು ವಿಜಯ್ ಪ್ರಕಾಶ್ ಅವ್ರ ಹತ್ರ ನೀನು ಹಿಂಗೆ ಹಾಡಬೇಕು ಅಂತ ಹಾಡಿಸೀನಿ ನಾನು ಅಂತೇಳಿ ಅಂತ. ವಿಜಯ್ ಪ್ರಕಾಶ್ ನನ್ನ ತುಂಬ ಆತ್ಮೀಯ ಮಿತ್ರರು, ನಾನು ಸೇರ್ತಾ ಇರ್ತೀವಿ ಅವಾಗ. ನಾನು ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು, ಅಯ್ಯೋ ಹಿಂಗೆ ಅಂತಂದರೆ ಅದು ಬರೋ ತನಕ ಲೆವೆಲಿಗೆ ಬರೋ ತನಕ ಅವ್ರು ಬಿಡಲ್ಲ ಅಂತೇಳಿ ಅಂತ. ಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಒಂದು ಸಿನಿಮಾ ಅಂತಂದರೆ ನೀವು ಹೇಳಿದ್ರಿ ಥಿಯೇಟ್ರಿಗೆ ಬರಬೇಕು ಅಂತ. ಯಾಕೆ ಥಿಯೇಟ್ರಿಗೆ ಬರಬೇಕು ಜನಗಳು? ಏನೋ ಇರಬೇಕಲ್ಲಿ ಅಂತೇಳಿ ಅಂತ ಒಂದು ಸೆಳೆತ. ಇಲ್ಲಾಂದ್ರೆ ಹೆಂಗೆ ಬರೋಕ್ಕೆ ಸಾಧ್ಯ ಹೇಳಿ? ಕಲೆಕ್ಟಿವ್ ಎಫರ್ಟ್ ಸರ್. ಈಗ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ಏನಿದ್ದಾನೆ ಸರ್, ಅದು ನಿಮ್ಮ ಮಾರಾಟಕ್ಕೆ, ಸೆಳೆತೆಗೆ. ಮಿಕ್ಕಿದ್ದು ಎಲ್ಲರೂ ಎಫರ್ಟ್ ಬೇಕು ಸರ್. ಎಲ್ಲರೂ ಎಫರ್ಟ್ ಇಲ್ಲ ಸಿನಿಮಾಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಸಿನಿಮಾ ತಗೊಳ್ಳಿ, ಪ್ರತಿಯೊಬ್ಬರು ಆ ಪಾತ್ರಗಳನ್ನು ಪ್ರೀತಿಸಿ ಬರೆಯೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಸಿನಿಮಾಗೆ ಬರುತ್ತೆ. ಬರಬೇಕು ಪ್ರತಿಯೊಬ್ಬರು. ಯು ಶುಡ್ ಬಿ ಇನ್ ಲವ್ ಸರ್. ನನ್ನ ಪ್ರಕಾರ ಆ ಪಾತ್ರಕ್ಕೆ ಬರೆಯೋನು, ಡೈರೆಕ್ಟ್ರು ಎಲ್ಲರೂ ಆ ಅವ್ರು ಬರೆದಿರೋ ಪಾತ್ರಗಳದು ಸಂಪೂರ್ಣವಾಗಿ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗಲೇ ಸರ್ ಬರೋದಂಗೆ. ಹೌದು, ನಿಜ.